ಸರ್, ನಮ್ಮ ವಾಹಿನಿಯ ಪರವಾಗಿ, ನಮ್ಮೆಲ್ಲಾ ವಾಹಿನಿಗಳ ಪರವಾಗಿ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಇವತ್ತಿನ ದಿನ ನಾನಾ ರೀತಿನಲ್ಲಿ ಉಡುಗೊರೆ ಕೊಟ್ರು, ಮತ್ತೆ ನಾನಾ ರೀತಿನಲ್ಲಿ ಹುಟ್ಟುಹಬ್ಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು. ತಂದೆಯವ್ರದ ಒಂದು ಪುತ್ಥಳಿ ಕೊಟ್ರು, ಮತ್ತೆ RX ಬೈಕ್, ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಜಾಗದಿಂದ ಎಲ್ಲ ಬಂದು ತಮಗೆ ಶುಭ ಹಾರೈಸಿದ್ರು. ಅವರಿಗೂ ಹಾಗೂ ಕಾರ್ಯಕರ್ತರಿಗೆಲ್ಲ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ ಸರ್ ತಾವು? ಈಗ ಮಾತುಗಳಲ್ಲಿ ನಾವು ಹೇಳಿದ್ರೆ ಬಹಳ ಚಿಕ್ಕದಾಗ್ತದೆ. ಯಾಕಂದ್ರೆ ಕೃತಜ್ಞತೆ ಅನ್ನೋದು ಬರೀ ಬಾಯಿ ಮಾತಲ್ಲಿ ಥ್ಯಾಂಕ್ಸ್, ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅಂದ್ರೆ ಬಹಳ ಚಿಕ್ಕದಾಗ್ತದೆ. ಈಗ ಅವ್ರು ನಮಗೆ ಅವ್ರ ಪ್ರೀತಿ ವಿಶ್ವಾಸ ಬಹಳ ದೊಡ್ಡ ಮಟ್ಟಕ್ಕೆ ತೋರಿಸಿ ಅವ್ರ ಸಮಯನ ಮುರುಪಿಟ್ಟು 4-5 ದಿವಸಗಳ ಕಾಲ ನನಗೋಸ್ಕರ ಅವರ ಎಲ್ಲ ಕೆಲಸಗಳನ್ನ ಬಿಟ್ಟು ಇಲ್ಲಿವರೆಗೂ ಶ್ರಮ ಹಾಕಿ ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನೆರವೇರಬೇಕು ಅಂದ್ರೆ ಅವ್ರ ಶ್ರಮ, ನಂದು ಕಿಂಚಿತ್ತು ಶ್ರಮ ಇಲ್ಲ, ನನ್ನ ಕುಟುಂಬದ ಶ್ರಮ ಇಲ್ಲ. ಈ ಪ್ರೀತಿ ವಿಶ್ವಾಸಕ್ಕೆ ಸಮಯ ಬಂದಾಗ ನಾನು ಯಾವ ರೀತಿ ಋಣ ತೀರಿಸ್ಕೊಳ್ಬೇಕು ಅವ್ರಿಗೆ ಖಂಡಿತ ಋಣ ತೀರಿಸ್ಕೊಳ್ತೀನಿ. ಆಮೇಲೆ ಇದು ಯಾವುದೂ ಅಷ್ಟೇ, ಒಬ್ಬ ರಾಜಕಾರಣಿ ಆಶ್ವಾಸನೆ ಯಾರು ನಂಬಲ್ಲ. ನಾನೊಬ್ಬ ರಾಜಕಾರಣಿಗಂತೂ ಮಾತಾಡ್ತಾ ಇಲ್ಲ. ಒಬ್ಬ ಜವಾಬ್ದಾರಿಯುತ ಅವ್ರಿಗೆ ಅಣ್ಣನಾಗೋ ತಮ್ಮನಾಗೋ ಅವ್ರ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯಾಗಿ ನಾನು ಅವ್ರಿಗೆ ಧನ್ಯವಾದಗಳು ಸಲ್ಲಿಸ್ತೇನೆ. ಮತ್ತೆ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ವಿಶ್ವಾಸ ಪ್ರೀತಿ ಎರಡೂ ಕಡೆಯಿಂದ ಇದ್ದರೆ ಮಾತ್ರ ಉಳಿತದೆ. ಅದೇ ರೀತಿ ನಮ್ಮ ಅಣ್ಣ ತಮ್ಮದಿರು, ನಮ್ಮ ಸ್ನೇಹಿತರುಗಳು, ವಿಶ್ವಾಸಿಗರು ಎಲ್ಲರಿಗೂ ಪ್ರೀತಿ ವಿಶ್ವಾಸ ಒಡನಾಟ ನಂಬಿಕೆ ಇದ್ದಿದ್ದರಿಂದ ಇಲ್ಲಿವರೆಗೂ ನಮ್ಮ ಸಂಬಂಧ ನಡ್ಕೊಂಡು ಬಂದಿದೆ. ಮುಂದೊಂದು ದಿವಸಗಳಲ್ಲಿ ನಮ್ಮೆಲ್ಲರಿಂದ ಸಮಾಜಕ್ಕೆ ಒಳ್ಳೆದಾಗುವಂತ ಕೆಲಸಗಳು ಮಾತ್ರ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ನಮ್ಮ ಭರವಸೆ ಇದೆ. ಸರ್, ಇನ್ನೇನು GBA ಚುನಾವಣೆ ಆಗ್ಬೇಕಿತ್ತು. ಮುಂಬರುವ ದಿನಗಳಲ್ಲಿ ಇನ್ನೇನು ಡಿಸೆಂಬರ್ ಗಡುವು ಕೊಟ್ಟಿದೆ. ಯಾವ ಒಂದು ರೀತಿಯಲ್ಲಿ ತಯಾರಿ ತಗೊಳ್ತಾ ಇದ್ದೀರಾ ಸರ್ ಪಕ್ಷ ಸಂಘಟನೆಯಿಂದ ತಗೊಂಡಾಗ? ನೋಡಿ, ರಾಜಕೀಯ ಅಂತ ಬಂದಾಗ ನನ್ನ ಸ್ಟ್ರಾಟಜಿಗಳು ಕೆಲವೊಂದಷ್ಟು ಇರ್ತದೆ, ಪಕ್ಷದ ಸಿದ್ಧಾಂತಗಳು ಕೆಲವೊಂದಷ್ಟು ಇರ್ತವೆ. ನಮ್ಮಲ್ಲಿ ಒಂದಷ್ಟು ಹೊಸ ಆಕಾಂಕ್ಷಿಗಳು ಬಂದಿದ್ದಾರೆ, ಮತ್ತೆ ಹಿರಿಯ ಆಕಾಂಕ್ಷಿಗಳು ನಮ್ಮಲ್ಲಿದ್ದಾರೆ. ಎಲ್ಲರನ್ನು ಸರಿದೂಗಿಸ್ಕೊಂಡು 20 ವಾರ್ಡ್ನಲ್ಲೂ ಕೂಡ ಭಾಳ ಏನು ಅಭೂತಪೂರ್ವವಾಗಿ ಕೆಲಸ ನಡೆಸ್ತಾ ಇದ್ದೀವಿ. ಜನ ತೀರ್ಮಾನ ಮಾಡುವಂಥ ಸಮಯ ಬಂದಾಗ ನಮ್ಮ ಕೆಲಸ ಏನು ಅಂತ ಅದರಲ್ಲಿ ತೋರಿಸ್ತದೆ. MLA ಎಲೆಕ್ಷನಲ್ಲಿ ತಾವೆಲ್ಲರೂ ನೋಡಿರ್ಬೋದು, ನನಗೆ ಜನ 30,000 ಹೆಚ್ಚಿನ ಮತ ಕೊಟ್ಟರು. BJPಗೆ 2,000 ಮಾತ್ರ ಹೆಚ್ಚಿನ ಮತ ಕೊಟ್ಟರು. 1,11,000 ಇತ್ತು, 1,13,000 ಆಯಿತು. ಹಾಗಾಗಿ 30,000 ಜಾಸ್ತಿ ಇತ್ತು. ಅದರಲ್ಲೇ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ನಾವು ಬೇಬಿ ಸ್ಟೆಪ್ಸ್ ಅಂತಾರಲ್ಲ, ಮಗುವಿನ ಹೆಜ್ಜೆ ಅಂತ, ಹಂತವಾಗಿ ಅತಿ ನಾವು ನಮ್ಮ ಗುರಿ ಏನು ಮುಟ್ಬೇಕಂತ ಮುಟ್ತಾ ಇದ್ದೀವಿ. MP ಎಲೆಕ್ಷನ್ಲ್ಲೂ ಕೂಡ ಸರಿಸುಮಾರು ಒಂದು 15,000 ಮತಗಳ ಲೀಡ್ನ ನಾವು ಕಡಿಮೆ ಮಾಡಿದ್ದೀವಿ. ಸೊ ಈಗಲೂ ಕೂಡ ನಾವೇನು ಕೆಲಸ ಮಾಡಬೇಕು, ನಮ್ಮ ಹಿರಿಯರು ಮತ್ತು ನಮ್ಮಂಥ ಕಿರಿಯ ಏನು ಕಾರ್ಯಕರ್ತರುಗಳು, ಮುಖಂಡರುಗಳು ಎಲ್ಲರೂ ಸೇರಿ ಜನಗಳಿಗೋಸ್ಕರ ಕೆಲಸ ಮಾಡೋದು. ನಾವು ಯಾರು ರಾಜಕೀಯದ ಲಾಭಕ್ಕೋಸ್ಕರ ಕೆಲಸ ಮಾಡ್ತಾರೆ, ಜನಗಳಿಗೋಸ್ಕರ ಕೆಲಸ ಮಾಡ್ತೇವೆ. ರಾಜಕೀಯದ ಲಾಭಕ್ಕೋಸ್ಕರ ಕೆಲಸ ಮಾಡೋದಾದ್ರೆ RT ಹಾಕಿ ದುಡ್ಡು ವಸೂಲಿ ಮಾಡೋದು, ಅಂಗಡಿಯವ್ರ ಹತ್ರ ಹೋಗಿ ಹಫ್ತಾ ವಸೂಲಿ ಮಾಡೋದು, ಸೆಟ್ಲ್ಮೆಂಟ್ಗಳು ಮಾಡೋದು, ಸ್ಟೇಷನ್ಗಳಲ್ಲಿ ಅವ್ರಿಗೆ ಎದುರಿಸಿ ಕೇಸ್ಗಳು ಹಾಕೋದು, ಆ ಕಚಡ ಕೆಲಸ ಯಾವತ್ತೂ ನಾವಾಗಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳಾಗಲಿ ಮುಖಂಡರುಗಳಾಗಲಿ ಯಾರೂ ಕೂಡ ಮಾಡಲ್ಲ. ಸೊ ನಾವು ಜನಗಳಿಗೆ ಸೇವೆ ಮಾತ್ರ ಮಾಡ್ತೀವಿ. ನಮ್ಮ ಸೇವೆ ಮೆಚ್ಚಿ ಜನ ಮತ ಹಾಕೋದಿದ್ರೆ ನಾವು ನಮ್ಮ ಕೈ ಚಾಚಿ ಅದನ್ನು ಭಾಳ ಗೌರವಯುತವಾಗಿ ನಡೆದುಕೊಂಡು ಅವ್ರ ವಿಶ್ವಾಸನ ನಾವು ಉಳಿಸ್ಕೊಳ್ತೀವಿ. ಮಾಡದೆ ಹೋದ್ರೂ ಕೂಡ ಆ ಪ್ರಯತ್ನದಲ್ಲಿ ನಾವು ಖಂಡಿತವಾಗ್ಲೂ ಸತತವಾಗಿ ಕೆಲಸ ಮಾಡ್ತೀವಿ. ಸರ್, ಈ GBA ಚುನಾವಣೆ ಮುಂಬರುವ 28 ಚುನಾವಣೆಗೆ ಬುನಾದಿ ಆಗುತ್ತಾ ಸರ್ ತಮ್ಮ ಒಂದು ಗೆಲುವಿಗೆ? ಖಂಡಿತ ಆಗ್ತದೆ. ಈಗ ನನ್ನ ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ಬೊಮ್ಮನಹಳ್ಳಿಯಲ್ಲಿ ಒಂದು ಬದಲಾವಣೆ ಅವಶ್ಯಕತೆ. ಆಮೇಲೆ ನಿಮಗೆ ದಿನ ಮುದ್ದೆ ಸಾರು ಒಂದೇ ಇದು ಮಾಡೋದು ತಿಂತೀರಾ ನೀವು? ತಿನ್ನೋಕ್ಕಾಗಲ್ಲ. ಸೊ ಈಗ SIR ಆಗಿರೋದ್ರಿಂದ ಒಂದಷ್ಟು ಕಳ್ಳ ಮತಗಳು ಕಾಣೆಯಾಗಿದೆ. ನೀವೇ ನೋಡಿರ್ಬೋದು, MP ಅವರು, ಸೌತ್ MP ಅವರು ಭಾಳ ಗಾಬರಿಯಾಗಿ, ಅಯ್ಯೋ ನಮ್ಮ ಮತಗಳು 1.5 ಲಕ್ಷ ಮತ ಹಾಳಾಗ್ತಾ ಇದೆ ಅಂತ. ಅದು ಯಾವುದು ನಿಯತ್ತಾಗಿರೋ ಮತಗಳಲ್ಲ, ಎಲ್ಲ ಬೋಗಸ್ ಮತಗಳು. ನಾನು ಇವತ್ತು ಹೇಳ್ತೀನಿ, ಆ ಭಗವಂತನ ಸಾಕ್ಷಿ ಹಣಗಳು ನ್ಯಾಯಯುತವಾಗಿ ನಾನು ಖಂಡಿತ ಗೆದ್ದಿದ್ದೀನಿ. ಎಲ್ಲಿ ನಾನು ಸೋತಿದ್ದೀನಿ ಅಂದರೆ ಆ ಮೋಸ ಮಾಡೋದ್ರಲ್ಲಿ ನಾನು ಸೋತಿದ್ದೀನಿ ಅಷ್ಟೇ. ರಾಜಕೀಯ ಇವತ್ತಿನ ಕಾಲಘಟ್ಟದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ತಂತ್ರ ಕುತಂತ್ರ ಮೋಸ ಇದೇ ರಾಜಕೀಯ ಇವತ್ತು ಹೆಚ್ಚಾಗಿದೆ. ಜನಗಳಿಗೆ ಆರ್ಟಿಸ್ಟ್ಗಳು ಬೇಕಾಗಿದ್ರೆ ಹೊರತು ಸರ್ವಿಸ್ ಮೆನ್ಗಳು ಬೇಕಾಗಿಲ್ಲ. ನಿಮಗೆ ಹಿಂದ್ಗಡೆ ಕೊಲೆ ಮಾಡಿರ್ತಾನೆ ಮನುಷ್ಯ, ಇಲ್ಲಿ ಬಂದು ಅಣ್ಣ ನಮಸ್ಕಾರ ಆಗ್ತಾ ಅಂತಾನೆ.
ನಿಮಗೆ ಯಾವ ಸೀರಿಯಲ್ ಯಾವ ಸಿನಿಮಾದಲ್ಲೂ ಆ ಥರ ಆಸ್ಕರ್ ಅವಾರ್ಡ್ ವಿನ್ನರ್ ಆರ್ಟಿಸ್ಟ್ಗಳು ನೀವು ನೋಡೋಕ್ಕಲ್ಲ. ರಾಜಕಾರಣಿಗಳೆಲ್ಲ ನೀವು ನೋಡೋಕೆ ಸಾಧ್ಯ. ಎಲ್ಲ ರಾಜಕಾರಣಿಗಳು ನಾನು ಅಂತ ಹೇಳಲ್ಲ, ಕೆಲವೊಬ್ಬ ರಾಜಕಾರಣಿಗಳು ಬಹಳ ದ್ವೇಷ ಗೋಮುಖ ವ್ಯಾಘ್ರಗಳಿದ್ದಾರೆ. ಅವರೆಲ್ಲರೂ ಸೇರಿ ಒಂದಷ್ಟು ಬೋಗಸ್ ಮತದಾನಗಳನ್ನ ಮಾಡಿಸಿ ಗೆಲ್ಲುವಂತ ಪ್ರಯತ್ನಗಳು ಆಗ್ತಾ ಇತ್ತು. ಈಗ ಅವೆಲ್ಲ ಹೋಗಿರೋದ್ರಿಂದ ಧೈರ್ಯವಾಗಿ ನಾವು ಚುನಾವಣೆ ಮಾಡ್ತೀವಿ. GBA ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಚುನಾವಣೆ ಆಗ್ತದೆ ಅಂತ ಹೇಳಿ ಆಗಿದೆ. ಸೊ ಹಂಗೇನಾದ್ರು ಆಯ್ತು ಅಂದ್ರೆ EVM ಸ್ಕ್ಯಾಮ್ಸ್ ಅವು ಇವೆಲ್ಲ ನಿಲ್ತದೆ. ಏನ್ ಜಯ ಸಿಗ್ಬೇಕು, ಜನ ನಮ್ಗೇನು ಮತ ಕೊಡ್ತಾರೆ ಅದು ನಮ್ಗೆ ಪ್ರಾಮಾಣಿಕವಾಗಿ ಬಂದ್ರೆ ಖಂಡಿತವಾಗ್ಲೂ ನಾವು ಗೆಲ್ತೀವಿ. ಸರ್, ಈಗೇನು ಸಚಿವರಾದಂತ ಕೃಷ್ಣ ಬೈರೇಗೌಡರು ಫುಟ್ಪಾತ್ ತೆರವು ಮಾಡ್ತಾ ಇದಾರಲ್ಲ, ಅದು ಕೆಲವರು ಪಾದಚಾರಿಗಳು ಪಾಸಿಟಿವ್ ಆಗಿ ತಗೋತಾ ಇದ್ದಾರೆ. ವ್ಯಾಪಾರಿಗಳು ಅಂತ ತಗೊಂಡಾಗ ನಮಗೆಲ್ಲೋ ನಷ್ಟ ಆಯ್ತು, ನಮಗೆ ಮಾಹಿತಿನೇ ಕೊಡ್ಲಿಲ್ಲ. ಮೊನ್ನೆ ನೋಡಿ ಶಿವಾಜಿನಗರಲ್ಲಿ ಆ ರೀತಿ ಗಲಭೆ ಆದಿದ್ದನ್ನ ಅವ್ರನ್ನ ಅಧಿಕಾರಿಗಳನ್ನ ಕರೆದು ನಿನ್ನೆ ಕೃಷ್ಣ ಬೈರೇಗೌಡರು ಸನ್ಮಾನ ಮಾಡಿದ್ರು. ಚುನಾವಣೆಗೆಲ್ಲೋ ಒಂದ್ ರೀತಿನಲ್ಲಿ ಅದು ಏನಾದ್ರು ತೊಂದರೆ ಆಗ್ಬೋದಾ ಸರ್? ಮೇಡಮ್, ಈಗ ಅದು ಕಾಂಗ್ರೆಸ್ ಪಕ್ಷ ತಗೊಂಡಿರುವಂತ ನಿರ್ಧಾರ ಅಲ್ಲ, ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿರ್ತಕ್ಕಂಥ ನಿರ್ಧಾರ. ಯಾವ ರೀತಿ ಅಂದ್ರೆ, ಒಂದು ತಂದೆ ಮಗ ಸ್ಕೂಲಿಂದ ಹೋಗ್ತಾ ಇರ್ತಾರೆ, ಆ ಮಗ ಫುಟ್ಪಾತ್ ಅಲ್ಲಿ ಅಂಗಡಿ ಹಾಕೊಂಡಿರ್ತಾರೆ, ರೋಡ್ಗೆ ಇಳಿತದೆ, ಆ ಮಗನ ಮೇಲೆ ಬಸ್ ಹತ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಪ್ರಾಣದ ಬೆಲೆ ಇಲ್ವಾ? ನಿಮ್ಗೆ ವ್ಯಾಪಾರನೇ ದೊಡ್ಡದಾದ್ರೆ ಮತ್ತೆ ಕೋರ್ಟ್ ನಿರ್ಧಾರಗಳು ನಿಮ್ಗೆ ಲೆಕ್ಕಕ್ಕೆ ಬರಲಿಲ್ಲ. ಕೃಷ್ಣ ಬೈರೇಗೌಡರು ಸಾಹೇಬ್ರನ್ನ ಕಾಂಗ್ರೆಸ್ ಪಕ್ಷನ ಬೈಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅದು ಕೃಷ್ಣ ಬೈರೇಗೌಡರು ಸಾಹೇಬ್ರು ನಿರ್ಧಾರ. ಮತ್ತೆ ಯಾಕೆ ನಿಮ್ಗೆ ಈಗ ನಾನೊಂದು ಫಾಸ್ಟ್ಯಾಗ್ ರೀಚಾರ್ಜ್ ಮಾಡೋರು, ನಾನು 500 ರೂಪಾಯಿ ರೀಚಾರ್ಜ್ ಮಾಡಿದ್ರೆ 2 ರೂಪಾಯಿ ಕಟ್ ಆಗ್ತದೆ. ಯಾರು ದುಡ್ಡದು? ಅದು ನಿಮ್ಗೆ ಏನು ಚೋರಿಗಳು ಮಾಡೋ ಕೆಲಸ, ಪಿಕ್ ಪಾಕೆಟರ್ಸ್. ಇವಾಗ ಪಿಕ್ ಪಾಕೆಟ್ ಕೆಲಸ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಜನ ಅಷ್ಟು ಗಮನ ಹರಿಸ್ತಾ ಇರೋ ರೀತಿ ಇವರು ಜಾತಿ ಧರ್ಮಗಳ ನಡುವೆ ಬೆಂಕಿ ಎಣಿಸಿ ಯಾರೋ ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದಾಗ ಬೆಂತಟ್ಟುವಂಥದ್ದಾಗಬೇಕು. ಆ ವ್ಯಕ್ತಿ ಮಾಡ್ತಾ ಇರುವಂಥದ್ದು ಕೃಷ್ಣ ಬೈರೇಗೌಡರು ಸಾಹೇಬರು ಏನೋ ಅವ್ರಿಗೆ ಇಷ್ಟ ಬಂದಂಗೆ ಅವ್ರೇನು ಮಾಡ್ತಾ ಇಲ್ಲ. ಏನಕ್ಕೆ ಕೃಷ್ಣ ಬೈರೇಗೌಡರು ಸಾಹೇಬ್ರನ್ನ ದೂಷಿಸ್ಬೇಕು? ಸರ್ಕಾರನ ಯಾಕೆ ದೂಷಿಸ್ಬೇಕು? ಸುಪ್ರೀಂ ಕೋರ್ಟು ನಿಮ್ಗೆ ಆದೇಶ ಮಾಡಿದ್ಮೇಲೆ ಸುಪ್ರೀಂ ಕೋರ್ಟ್ ನಿಯಮಾವಳಿನ ಎಲ್ಲರೂ ಪಾಲಿಸ್ಬೇಕಾಗ್ತದೆ. ಸೊ ಹಂಗಾಗಿ ಆ ಆದೇಶದಂತೆ ನಮ್ಮಲ್ಲೂ ಕೆಲಸ ಆಗ್ತಾ ಇದೆ. ಬೇಜಾರು ಮಾಡ್ಕೊಳ್ಳೋದ್ರಿಂದ ಹೌದು, ನನ್ಗೆ ಅರ್ಥ ಆಗ್ತದೆ. ಪಾಪ ಅವ್ರೇನೋ ಜೀವನ ರೂಪಿಸ್ಕೊಂಡಿರ್ತಾರೆ. ಇವಾಗ ಕೃಷ್ಣ ಬೈರೇಗೌಡರು ಸಾಹೇಬರು CM ಸಾಹೇಬರು ಹೇಳಿದ್ದಾರೆ ಏನಂತ, ಅವರೆಲ್ಲರಿಗೂ ಕೂಡ ಒಂದು ಬದಲಿ ವ್ಯವಸ್ಥೆ ಮಾಡ್ತೀವಿ ಅಂತ. ಆಲ್ ಆಫ್ ಅ ಸಡನ್ ಮಾಡೋಕ್ಕಾಗಲ್ಲ, ಕಾಲಾವಕಾಶ ಬೇಕಾಗ್ತದೆ. ಖಂಡಿತ ಏನ್ ಮಾತು ಕೊಟ್ಟಿದೆ ಆ ಮಾತಿನ ಪ್ರಕಾರ ನಡ್ಕೊಳ್ಳುವಂತ ಕೆಲಸಗಳು. ಏನೀಗ ಉತ್ತಮವಾದ ಆಡಳಿತ ಕೊಡ್ತಾ ಇದ್ದಾರೆ, ಮತ್ತೆ ಯೂತ್ಸ್ ಗಳನ್ನ ಹೆಚ್ಚಿನ ರೀತಿನಲ್ಲಿ ರಾಜಕೀಯಕ್ಕೆ ಪ್ರೇರೇಪಣೆ ಯೂತ್ಸ್ ಗಳು ಬರ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ತಾವೇನ್ ಹೇಳ್ತೀರಾ ಸರ್? ಈಗ ಗೃಹ ಜ್ಯೋತಿದು ಎಲ್ಲ ಫಿಲ್ಟರ್ ಮಾಡ್ತಾ ಇದ್ದಾರೆ, ಮತ್ತೆ ಬೇರೆ ಬೇರೆ ಏನು ಯೋಜನೆಗಳು ಕೊಡ್ತಾ ಇದ್ದಾರೆ ಎಲ್ಲ ಫಿಲ್ಟರ್ ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯದವರು ಅದನ್ನ ಹೆಚ್ಚಿನ ರೀತಿಯಲ್ಲಿ ಸದುಪಯೋಗ ಮಾಡ್ಕೋತಾ ಇದ್ರು, ನಮ್ಮ ರಾಜ್ಯದವ್ರಿಗೆ ಅದು ಉಪಯೋಗ ಆಗ್ತಾ ಇಲ್ಲ ಅನ್ನೋದು ಫಿಲ್ಟರ್ ಮಾಡ್ತಾ ಇರೋದು. ಅದು ಒಳ್ಳೆ ರೀತಿನಲ್ಲಿ ಇದೆಯಾ, ಯಾವ ರೀತಿನಲ್ಲಿ ಇದೆ ಸರ್? ಅದು ನಮ್ಮ ಅಭಿಪ್ರಾಯ ಏನು? ಯಾರು ದುಡ್ಡು ಮೇಡಮ್? ಅದು ನಿಮ್ದು ನಮ್ದು ಯಾರಿಗ ಹೋಗಿ ತಲುಪಬೇಕು? ಅವಶ್ಯಕತೆ ಇಲ್ದಿರುವಂತ ತಲುಪಬೇಕು. ಈಗ BPL ಕಾರ್ಡ್ ಕ್ಯಾನ್ಸಲ್ ಮಾಡೋರು ಯಾಕೆ ಬೇಜಾರು ಮಾಡ್ಕೊಳ್ತೀರಿ? ನೀವು ಬೆಂಚ್ ಕಾರಲ್ಲಿ ಓಡಾಡ್ತೀರಿ, ಫಾರ್ಚುನರ್ ಓಡಾಡ್ತೀರಿ, ಇನ್ನೋವಾ. ನೀವ್ ಯಾಕೆ ರೇಷನ್ ಅಂಗಡಿಗೆ ಹೋಗ್ಬೇಕು? ರೇಷನ್ ಅಂಗಡಿಗೆ ಹೋಗುವಂಥವ್ರು ಯಾರು ಇನ್ನೂ ಅಷ್ಟು ಆರ್ಥಿಕವಾಗಿ ಬಲ ಆಗದೆ ಇರುವಂಥವ್ರು ಹೋಗ್ಬೇಕು. ವ್ಯವಸ್ಥೆಗಳನ್ನ ಯಾರು ಬಳಸ್ಕೋಬೇಕು ಅವ್ರು ಬಳಸ್ಕೋಬೇಕು. ನೀವು ಊಟನ ಇಲ್ಲಿವರೆಗೂ ತಿಂದ್ರೆ ತಿಂದಿರೋದೆಲ್ಲ ಸೇರ್ಸ್ಕಾಕ್ಬೇಕಲ್ವ? ಸೊ ಸರ್ಕಾರ ನಾವು ಕಟ್ಟುವಂತ ತೆರಿಗೆ ಹಣನ ಉಳಿಸ್ಲಿಕ್ಕೆ ನ್ಯಾಯಯುತವಾಗಿ ಯಾರಿಗೆ ತಲುಪಬೇಕು ಅದು ತಲುಪೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇನ್ನೊಂದು ರಾಜ್ಯ ಮತ್ತೊಂದು ರಾಜ್ಯ ಅಂತಲ್ಲ, ನಾವೆಲ್ಲ ಭಾರತದವ್ರು ಒಂದೇ. ನಮಗೆ ಏನ್ ನ್ಯಾಯಯುತವಾಗಿ ಜನಕ್ಕೆ ಏನ್ ತಲುಪುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗ ಹಣಕಾಸು ವಿಚಾರದಲ್ಲಿ ಏನೇ ವ್ಯತ್ಯಾಸಗಳು ಬಂದರೂ ಕೂಡ ನಾವೆಲ್ಲರೂ ಕೂಡ ಏನು ಸರ್ಕಾರನ ಒಂದು ಪ್ರಶ್ನೆ ಮಾಡ್ತೀವಿ. ಸರ್ಕಾರಕ್ಕೆ ಪ್ರಶ್ನೆ ಮಾಡಿದಾಗ ಅದನ್ನ ಆಗಿರುವಂತ ಲೋಪಗಳನ್ನ ತಿದ್ಕೊಳ್ಳುವಂತ ಪ್ರಯತ್ನಗಳು ಮಾಡಿದಾಗ ಮಾಧ್ಯಮದವರು, ಜನಗಳು, ಜನಸಾಮಾನ್ಯರು ಎಲ್ಲರೂ ಬೆಂತಟ್ಟುವಂತ ಕೆಲಸ ಆಗಿದೆ. ಸರ್, ಕೊನೆಯದಾಗಿ ಬೊಮ್ಮನಹಳ್ಳಿ ಕ್ಷೇತ್ರದ ಜನತೆಗೆ ಮತ್ತೆ ತಮಗೆ ಶುಭ ಹಾರೈಸಿದಂತ ಸ್ನೇಹಿತರುಗಳು, ಹಿತೈಷಿಗಳು, ಕಾರ್ಯಕರ್ತರುಗಳು, ನಿಮ್ಮ ಒಂದು ಕುಟುಂಬದವರಿಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ ಸರ್? ನೋಡಿ, ನನ್ನ ಕುಟುಂಬಕ್ಕಿಂತ ಹೆಚ್ಚಾಗಿ ನನ್ನ ಸ್ನೇಹಿತರುಗಳು, ಬಂಧು ಮಿತ್ರರು, ನನ್ನ ವಿಶ್ವಾಸಿಗರು, ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ. ಆಮೇಲೆ ಕಾನ್ಸ್ಟಿಟ್ಯೂನ್ಸಿ ಅಲ್ಲದೆ ಎಲ್ಲ ರಾಜ್ಯದ ವಿವಿಧೆಡೆ ಅನೇಕ ಸ್ನೇಹಿತರುಗಳು ಬಂದು ನನಗೆ ಶುಭಾಶಯ ಕೋರಿ ಆಶೀರ್ವಾದ ಮಾಡಿ ನನಗೆ ಬಲ ತುಂಬು ಹೋಗಿದ್ದಾರೆ. ಇದರ ಅರ್ಥ ಏನು ಅಂದರೆ, ನನಗೇನೋ ಇವತ್ತೊಂದು ದಿವಸ ಬಂದು ನಮಗೆ ಹುಡ್ದ ಬದ್ದು ಶುಭಾಶಯ ಕೋರಿರೋದಂತೂ ಇಲ್ಲ. ನಮ್ಮವರ ಬಾಂಧವ್ಯ ವಿಶ್ವಾಸ ವರ್ಷಾನುಗಟ್ಲೆಗೆ ನಡ್ಕೊಂಬಂದಿರುವಂಥದ್ದು. ನಿಮಗೆ ಗಿಡ ಮೇಲೆ ಇಷ್ಟು ಕಾಣಿಸಿದ್ರೆ ಅದ್ರ ಕೆಳಗಡೆ ಅದಕ್ಕಿಂತ ಡಬಲ್ ಏನೋ ಬೇರು ಬಿಟ್ಕೊಂಡಿರ್ತದೆ. ನಮ್ಮವರ ಬಾಂಧವ್ಯ ಹಂಗಿರ್ತದೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಪಾಪ ಎಲ್ಲೆಲ್ಲಿಂದನೂ ಬಂದು
ನಮಗೋಸ್ಕರ ಸಮಯ ಮಾಡಿಕೊಂಡು ಬಂದು ಶುಭ ಹಾರೈಸಿದಾರಲ್ಲ, ಅವ್ರ ಋಣ ನಾನು ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೆಂಗೆ ನೀವು ತಾಯಿ ತಂದೆ ಋಣ ತೀರಿಸ್ಲಿಕ್ಕಾಗಲ್ಲ, ಅದೇ ರೀತಿ ಸ್ನೇಹಿತರುಗಳ ಋಣನೂ ನಾನು ತೀರಿಸ್ಲಿಕ್ಕಾಗಲ್ಲ. ಮತ್ತೆ ನಾನಿವತ್ತೇನಾದರೂ ಧೈರ್ಯವಾಗಿ ಎಲ್ಲಾದ್ರೂ ನಾನು ನಡ್ಕೊಳ್ತೀನಿ, ಧೈರ್ಯವಾಗಿ ನಾನು ಪ್ರಾಮಾಣಿಕವಾಗಿ ನಾನು ಮಾತಾಡ್ತೀನಿ ಅಂದರೆ ಅವರೆಲ್ಲ ಇಟ್ಟಿರೋ ಒಂದು ವಿಶ್ವಾಸ, ಅವ್ರು ನನಗೆ ತುಂಬಿರೋ ಧೈರ್ಯ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಮತ್ತು ಈಗಾಗಲೇ ನಾನು ಹೇಳ್ದಂಗೆ ಯಾರು ನಮ್ಮ ಸ್ನೇಹಿತರುಗಳಾದಂಥ ಭರತ್ ಅವರಿರ್ಬೋದು, ಮಂಜು ಅವರಿರ್ಬೋದು, ರಾಘವೇಂದ್ರ ಅವರಿರ್ಬೋದು, ಮಧು ಅವರು, ಲೋಕೇಶ್ ಅವರು, ಮಿಥುನ್ ಅವರು, ಉಮೇಶ್ ಅವರು, ಸುನಿಲ್ ಅವರು, ಶಶಿ ಅವರು, ಚೇತನ್ ಅವರು, ರವಿ ಅವರು, ಆಮೇಲೆ ಸೇಟು, ಸಂದೀಪ್, ಸೀನಾ, ಮಂಜು, ಈ ರೀತಿ ಅನೇಕ, ಇನ್ನೂ ಹೇಳ್ತಾ ಹೋದರೆ ಭಾಳ ದೊಡ್ಡ ಲಿಸ್ಟ್ ಇದೆ. ಅವರೆಲ್ಲರಿಗೂ ಕೂಡ ನಾನು ಯಾವ ರೀತಿ ಋಣ ತೀರಿಸ್ಬೋದೋ ನನಗಂತೂ ಗೊತ್ತಿಲ್ಲ. ಬಾಯಿ ಮಾತುಗಳಲ್ಲಿ ಹೇಳಿ ನಾನು ಚಿಕ್ಕವನಾಗೋದಕ್ಕಿಂತ ಸಮಯ ಬಂದಾಗ ನಾನು ಅವ್ರ ಜೊತೆ ನಾನೇನು ಕಾಯ್ಬೇಕು, ಅವ್ರ ತಲೆ ಕಾಯುವಂಥ ಕೆಲಸ ನಾನು ಖಂಡಿತವಾಗ್ಲೂ ಧನ್ಯವಾದಗಳು. ಥ್ಯಾಂಕ್ ಯು.